ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 26 ಡಿಸೆಂಬರ್ 2021. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್, ಕರ್ನಾಟಕದಲ್ಲಿ ಒಂದು ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಈ ಒಂದು ಬಿಲ್ ಅನ್ನು ಅಸೆಂಬ್ಲಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂತಂದ್ರೆ, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಿಲ್ 2021 ಈ ಒಂದು ಬಿಲ್ ಅನ್ನ ನಮ್ಮ ವಿಧಾನಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಒಂದು ಮಸೂದೆಯ ಪ್ರಕಾರ ಮತಾಂತರವನ್ನ ಯಾವುದೇ ಒಂದು ಮಿಸ್ರಿಪ್ರೆಸೆಂಟೇಷನ್ ಆಗಿರ್ಬೋದು, ಅಂದ್ರೆ ತಪ್ಪು ನಿರೂಪಣೆ ಆಗಿರ್ಬೋದು, ಬಲವಾಗಿ ಅಂದ್ರೆ ಫೋರ್ಸ್ಫುಲ್ಲಿ ಆಗಿರ್ಬೋದು, ವಂಚನೆಯಿಂದ ಯಾವುದೇ ಆಮಿಷವನ್ನು ಒಡ್ಡಿ ಅಥವಾ ಮದುವೆಯಾಗುವುದರಿಂದ ಮತಾಂತರವಾಗುವುದನ್ನು ತಡೆಯುವುದು ಈ ಒಂದು ಮಸೂದೆಯ ಉದ್ದೇಶ ಆಗಿದೆ. ಇನ್ನು ಈ ಮಸೂದೆಯ ಕೆಲವೊಂದು ಪ್ರಾವಧಾನಗಳ ಅಂದ್ರೆ ಪ್ರೊವಿಷನ್ ಅಂತ ನೋಡಬೇಕು ಅಂತಂದ್ರೆ, ಇಲ್ಲಿ ಶಿಕ್ಷೆಗಳನ್ನ ವಿಧಿಸಲಾಗುತ್ತಿದೆ. ಯಾವ ರೀತಿ ಅಂತಂದ್ರೆ, ಈ ಮೇಲೆ ತಿಳಿಸಿದ ಕಂಡೀಷನ್ ನಲ್ಲಿ ಒಂದು ಮತಾಂತರವನ್ನ ಮಾಡಿದರೆ ಇದು ಕಾಗ್ನಿಸಬಲ್ ಮತ್ತೆ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಮತ್ತೆ ಈ ಒಂದು ಮಸೂದೆಯಲ್ಲಿ ಫೋರ್ಸ್ಫುಲ್ ಕನ್ವರ್ಷನ್ ಅಥವಾ ಬಲವಾದ ಒಂದು ಮತಾಂತರವನ್ನ ಮಾಡುವುದರಿಂದ ಸಾಕಷ್ಟು ಪೆನಾಲ್ಟಿಗಳನ್ನ ಅಂದ್ರೆ ಕಾರಾಗೃಹವಾಸವನ್ನ ಕೂಡ ಇದು ಅಟ್ರಾಕ್ಟ್ ಮಾಡುತ್ತದೆ. ಇಟ್ ವಿಲ್ ಅಟ್ರಾಕ್ಟ್ ಅ ಜೈಲ್ ಟರ್ಮ್ ಆಫ್ 3 to 5 years ಅಂಡ್ ಅ ಫೈನ್ ಆಫ್ ರೂಪೀಸ್ 25,000 rupees 25,000 ದಂಡವನ್ನ ಮತ್ತೆ 3 ರಿಂದ 5 ವರ್ಷಗಳ ಒಂದು ಕಾರಾಗೃಹವಾಸವನ್ನ ಕೂಡ ಈ ಒಂದು ಬಿಲ್ ನಲ್ಲಿ ಪ್ರೊವಿಷನ್ ನೀಡಲಾಗಿದೆ, ಫೋರ್ಸ್ಫುಲ್ಲಿ ಕನ್ವರ್ಷನ್ ಮಾಡುವುದರಿಂದ. ಮತ್ತೆ ಈ ಮೈನರ್ಸ್ ಆಗಿರ್ಬೋದು, ಅಪ್ರಾಪ್ತ ವಯಸ್ಸಿನವರು ಅಥವಾ ಹೆಣ್ಣು ಮಕ್ಕಳು, ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಂತವರನ್ನ ಮತಾಂತರ ಮಾಡುವುದರಿಂದ 3 ರಿಂದ 10 ವರ್ಷಗಳ ಕಾರಾಗೃಹವಾಸ ಮತ್ತೆ 50,000 ದಂಡವನ್ನ ವಿಧಿಸುವಂತ ಪ್ರಾವಧಾನವನ್ನ ಈ ಒಂದು ಮಸೂದೆಯಲ್ಲಿ ನೀಡಲಾಗಿದೆ. ಮತ್ತೆ ಈ ಒಂದು ಮಸೂದೆಯಲ್ಲಿ ಲೋಕಸ್ ಸ್ಟ್ಯಾಂಡಿ ಅನ್ನ ಅಪ್ಲೈ ಆಗದಂತೆ ನೋಡಿಕೊಳ್ಳಲಾಗಿದೆ. ಅಂದ್ರೆ ಈ ಕನ್ವರ್ಷನ್ ಮಾಡಿದ ವ್ಯಕ್ತಿಯ ರಿಲೇಟಿವ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು, ಆ ಒಂದು ವ್ಯಕ್ತಿ ಕೂಡ ಈ ಒಂದು ಕನ್ವರ್ಷನ್ ಫೋರ್ಸ್ಫುಲ್ ಕನ್ವರ್ಷನ್ ಆಗಿದ್ದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡಬಹುದಾದಂತ ಒಂದು ಅವಕಾಶವನ್ನ ನೀಡಲಾಗಿದೆ. ಈ ಬಿಲ್ ನಲ್ಲಿ ಕೆಲವೊಂದು ಎಕ್ಸೆಂಪ್ಷನ್ ಕೂಡ, ವಿನಾಯಿತಿಯನ್ನ ಕೂಡ ನೀಡಲಾಗಿದೆ. ಯಾವ ರೀತಿ ಅಂತಂದ್ರೆ, ಈ ಒಂದು ಮತಾಂತರವಾದಂತಹ ವ್ಯಕ್ತಿ ಇಮಿಡಿಯೇಟ್ ಆಗಿ ತನ್ನ ಮೂಲ ಧರ್ಮಕ್ಕೆ ವಾಪಸ್ ಮತಾಂತರವಾದರೆ ಅದನ್ನ ಕನ್ವರ್ಷನ್ ಅಂತ ಕನ್ಸಿಡರ್ ಮಾಡದೇ ಇರೋ ಹಾಗೆ ಈ ಒಂದು ಬಿಲ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಮತ್ತು ಈ ಮತಾಂತರವಾಗಬೇಕು ಅಂತ ಇಚ್ಛೆ ಇರುವಂತಹ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ಮತಾಂತರವಾಗಬೇಕು ಅಂತಂದ್ರೆ ಆ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇವರಿಗೆ 30 ದಿನಗಳ ಮುಂಚಿತವಾಗಿ ಒಂದು ಮತಾಂತರವಾಗುವ ಇನ್ಫಾರ್ಮೇಶನ್ ಅನ್ನ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಈ ಒಂದು ಮಸೂದೆ ಜಾರಿಗೆ ಬಂದರೆ ಅಂದ್ರೆ ಬಿಲ್ ಪಾಸ್ ಆದ್ರೆ ಈ ಒಂದು ಪ್ರಾವಧಾನವನ್ನ ಕೂಡ ಆ ಮತಾಂತರ ಆಗಬೇಕು ಅನ್ನುವಂತ ವ್ಯಕ್ತಿ ಫಾಲೋ ಮಾಡಬೇಕಾಗುತ್ತೆ. ಹೀಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ನೀಡಲಾಗುತ್ತದೆ. ಅದಾದ್ಮೇಲೆ ಪೊಲೀಸರ ಮುಖಾಂತರ ಈ ಒಂದು ಜಿಲ್ಲಾ ದಂಡಾಧಿಕಾರಿ ಏನಿರ್ತಾರೆ ಒಂದು ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಈ ಮತಾಂತರ ಆಗಬೇಕು ಅನ್ನೋಂತ ಒಂದು ವ್ಯಕ್ತಿಯ ಉದ್ದೇಶವನ್ನ ಅರಿತುಕೊಳ್ಳುವುದಕ್ಕೆ ಈ ಒಂದು ಎನ್ಕ್ವೈರಿಯನ್ನ ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಒಂದು ಕನ್ವರ್ಷನ್ ಆಗುವುದನ್ನ ಇನ್ಫಾರ್ಮ್ ಮಾಡದೆ ಹೋದ್ರೆ ಆ ಒಂದು ಕನ್ವರ್ಷನ್ ಮತಾಂತರವನ್ನ ನಲ್ ಅಂಡ್ ವಾಯ್ಡ್ ಅಂತ, ಅಂದ್ರೆ ಈ ಒಂದು ಮತಾಂತರವನ್ನ ಅನೂರ್ಜಿತ ಅಥವಾ ಅಮಾನ್ಯ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಈ ಆಂಟಿ ಕನ್ವರ್ಷನ್ ಲಾ ಭಾರತದಲ್ಲಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಸಂವಿಧಾನದಲ್ಲಿ ಕೂಡ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 25 ಪ್ರಕಾರ which guarantees freedom to profess, propagate and practice religion and allows all religious sections to manage their own affairs in matters of religion.
ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಅಂಡ್ ಹೆಲ್ತ್. ನಮ್ಮ ಸಂವಿಧಾನದ ಆರ್ಟಿಕಲ್ 25 ಧಾರ್ಮಿಕ ಒಂದು ಸ್ವಾತಂತ್ರ್ಯವನ್ನ ಕೊಡುತ್ತದೆ. ಯಾವುದೇ ವ್ಯಕ್ತಿ ತನ್ನ ಇಚ್ಛೆಗೆ ಬಂದ ಒಂದು ಮತವನ್ನ ಫಾಲೋ ಮಾಡಬಹುದು ಅಥವಾ ಅಭ್ಯಾಸ ಮಾಡಬಹುದು ಅಂತ ಈ ಒಂದು ಆರ್ಟಿಕಲ್ 25 ನಲ್ಲಿ ಮೆನ್ಷನ್ ಮಾಡಲಾಗಿದೆ. ವಿಚ್ ಇಸ್ ಸಬ್ಜೆಕ್ಟೆಡ್ ಟು ಪಬ್ಲಿಕ್ ಆರ್ಡರ್ ಅಂಡ್ ಮೊರಾಲಿಟಿ ಹೆಲ್ತ್. ಈ ಒಂದು ಕಂಡೀಷನ್ಗಳಿಗೆ ಈ ಒಂದು ಫ್ರೀಡಮ್ ಏನಿದೆ ರೆಸ್ಟ್ರಿಕ್ಟ್ ಆಗಿರುತ್ತೆ. At the same time, no person shall force their religious beliefs. ಒಬ್ಬ ವ್ಯಕ್ತಿಯ ಒಂದು ಧಾರ್ಮಿಕ ಒಂದು ನಂಬಿಕೆಗಳನ್ನ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹೇರಲು ಈ ಒಂದು ಆರ್ಟಿಕಲ್ 25 ಅವಕಾಶ ಕೊಡುವುದಿಲ್ಲ. ಅಟ್ ದ ಸೇಮ್ ಟೈಮ್ ನೋ ಪರ್ಸನ್ ಶುಡ್ ಬಿ ಫೋರ್ಸ್ಡ್. ಯಾವುದೇ ಒಂದು ವ್ಯಕ್ತಿಯನ್ನ ಒಂದು ಬಲದ ಮುಖಾಂತರವಾಗಿ ಕನ್ವರ್ಷನ್ ಅಥವಾ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನ ಮಾಡುವಲು ಅವನ ಇಚ್ಛೆಗೆ ವಿರುದ್ಧವಾಗಿ ಧಾರ್ಮಿಕ ನಂಬಿಕೆಗಳನ್ನ ಹೇರಲು ಅವಕಾಶ ಕೊಡುವುದಿಲ್ಲ. ಎಕ್ಸಿಸ್ಟಿಂಗ್ ಲಾಸ್, ದೇರ್ ಹ್ಯಾಸ್ ಬೀನ್ ನೋ ಸೆಂಟ್ರಲ್ ಲೆಜಿಸ್ಲೇಷನ್. ಕೇಂದ್ರದಿಂದ ಯಾವುದೇ ಒಂದು ಶಾಸನ ಇನ್ನೂವರೆಗೂ ಈ ಒಂದು ಆಂಟಿ ಕನ್ವರ್ಷನ್ ಲಾ ಬಗ್ಗೆ ಇನ್ನೂ ಜಾರಿಗೆ ತರಲಾಗಿಲ್ಲ. ಇನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಮ್ಯಾರೇಜ್ ಮತ್ತೆ ಕನ್ವರ್ಷನ್ ಬಗ್ಗೆ ಕೆಲವೊಂದಿಷ್ಟು ಜಜ್ಮೆಂಟ್ ಗಳನ್ನ ನೀಡಿದೆ. ಅದರಲ್ಲಿ ಪ್ರಮುಖವಾಗಿದ್ದು ಹಾದಿಯಾ ಜಜ್ಮೆಂಟ್ 2017ರಲ್ಲಿ ಈ ಒಂದು ಜಜ್ಮೆಂಟ್ ಅನ್ನ ನೀಡಲಾಗಿತ್ತು. ಈ ವೈಯಕ್ತಿಕವಾದ ಒಂದು ವ್ಯಕ್ತಿಯ ಒಂದು ಡ್ರೆಸ್ ಅಥವಾ ಫುಡ್ ಐಡಿಯಾಸ್ ಆಗಿರ್ಬೋದು, ಐಡಿಯಾಲಜೀಸ್ ಆಗಿರ್ಬೋದು, ಅಥವಾ ಲವ್ ಮತ್ತೆ ಪಾರ್ಟ್ನರ್ಶಿಪ್, ಈ ರೀತಿಯ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಈ ವಿಷಯಗಳು ಏನಿದಾವೆ ವ್ಯಕ್ತಿಯ ವೈಯಕ್ತಿಕವಾದ ಒಂದು ಗುರುತುಗಳಾಗಿರುತ್ತವೆ. ಮತ್ತೆ ನೈದರ್ ದ ಸ್ಟೇಟ್ ನಾರ್ ದ ಲಾ ಕ್ಯಾನ್ ಡಿಕ್ಟೇಟ್ ಅ ಚಾಯ್ಸ್ ಆಫ್ ಪಾರ್ಟ್ನರ್ಸ್. ಯಾವುದೇ ಒಂದು ಸರ್ಕಾರ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಒಬ್ಬ ವ್ಯಕ್ತಿಯ ತನ್ನ ಪಾರ್ಟ್ನರ್ ಅನ್ನ ಚಾಯ್ಸ್ ಮಾಡಲು ಫ್ರೀಡಮ್ ಅನ್ನ ಈ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದೆ. ನೈದರ್ ದ ಸ್ಟೇಟ್ ನಾರ್ ದ ಲಾ ಕ್ಯಾನ್ ಡಿಕ್ಟೇಟ್ ಅ ಚಾಯ್ಸ್ ಆಫ್ ಪಾರ್ಟ್ನರ್ಸ್ ಆರ್ ಲಿಮಿಟ್ ದ ಫ್ರೀ ಎಬಿಲಿಟಿ ಆಫ್ ಎವ್ರಿ ಪರ್ಸನ್ ಟು ಡಿಸೈಡ್ ಇನ್ ದೀಸ್ ಮ್ಯಾಟರ್ಸ್. ಈ ಒಂದು ವಿಷಯಗಳಲ್ಲಿ ಯಾವುದೇ ಒಂದು ಸರ್ಕಾರ ಅಥವಾ ಕಾನೂನು ರಿಸ್ಟ್ರಿಕ್ಷನ್ ಅನ್ನ ಹೇರಲು ಆಗುವುದಿಲ್ಲ ಅಂತ ಜಜ್ಮೆಂಟ್ ಆಗಿದೆ. ಆರ್ಟಿಕಲ್ 21 ನಮ್ಮ ಮೂಲಭೂತ ಹಕ್ಕಿನಲ್ಲಿ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಏನಿದೆ ಅದರಲ್ಲಿ ಇಂಪ್ಲಿಸಿಟ್ ಆಗಿ ರೈಟ್ ಟು ಮ್ಯಾರಿ ಅ ಪರ್ಸನ್ ಇದು ಕೂಡ ಮೆನ್ಷನ್ ಆಗಿರುತ್ತದೆ. ಇದು ಒಂದು ಅವಿಭಾಜ್ಯವಾದಂತಹ ಒಂದು ಅಂಗ ಆಗಿರುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಯಾವುದೇ ವ್ಯಕ್ತಿ ತನ್ನ ಇಚ್ಛೆಯ ಪ್ರಕಾರ ತನ್ನ ಪಾರ್ಟ್ನರ್ ಅನ್ನ ಆಯ್ಕೆ ಮಾಡಬಹುದು. ಇನ್ನೊಂದು ಜಜ್ಮೆಂಟ್ 2017ರಲ್ಲಿ KS ಪುಟ್ಟಸ್ವಾಮಿ ಅವರ ಪ್ರೈವಸಿ ಅನ್ನೋ ಜಜ್ಮೆಂಟ್ ನಲ್ಲಿ ಆಟೋನಮಿ ಆಫ್ ಇಂಡಿವಿಜುವಲ್ ವಾಸ್ ಎಬಿಲಿಟಿ ಟು ಮೇಕ್ ಡಿಸಿಷನ್ ಇನ್ ವೈಟಲ್ ಮ್ಯಾಟರ್ಸ್ ಆಫ್ ಕನ್ಸರ್ನ್ ಟು ಲೈಫ್. ತನ್ನ ಜೀವನಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಗಳನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳುವಲು ಒಂದು ಫ್ರೀಡಮ್ ಅನ್ನ ನೀಡಲಾಗಿದೆ. ಸೊ ದಿಸ್ ವಾಸ್ ಅಬೌಟ್ ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಜಾರಿಗೆ ಅಥವಾ ಮಸೂದೆಯನ್ನ ಏನು ತರಲಾಗಿದೆ, ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಿಲ್. ಈ ಒಂದು ಮಸೂದೆಯ ಕೆಲವೊಂದು ಪ್ರೊವಿಷನ್ ಅಥವಾ ಪ್ರಾವಧಾನಗಳಾಗಿದ್ದವು. ಅಟ್ ದ ಸೇಮ್ ಟೈಮ್ ನಾವು ಪ್ರಮುಖವಾದಂತ ಜಜ್ಮೆಂಟ್ಗಳನ್ನ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳನ್ನ ಕೂಡ ನೋಡಿದ್ವಿ. ನೆನ್ಪಿಟ್ಕೊಳ್ಳಿ, ಹಾದಿಯಾ ಜಜ್ಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ಸುಪ್ರೀಂ ಕೋರ್ಟ್ ಕನ್ವರ್ಷನ್ ಅಂಡ್ ಮ್ಯಾರೇಜ್. KS ಪುಟ್ಟಸ್ವಾಮಿ ಪ್ರೈವಸಿ ಜಜ್ಮೆಂಟ್ ಆಗಿದ್ದು 2017ರಲ್ಲಿ ಒಂದು ಜಜ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಇದೆ. 10th ಶೆಡ್ಯೂಲ್ ಅಥವಾ ಪಕ್ಷಾಂತರ ಕಾಯ್ದೆ ಅಂತ ಕೂಡ ಕರೀತಾರೆ, ಪಕ್ಷಾಂತರ ವಿರೋಧಿ ಕಾಯ್ದೆ ಅಂತ. ನ್ಯೂಸ್ ಏನು ಅಂತಂದ್ರೆ, ಮೇಘಾಲಯದಲ್ಲಿ 12 MLAಗಳು ತಮ್ಮ ಪಾರ್ಟಿಯನ್ನ ಬಿಟ್ಟು ತೃಣಮೂಲ ಕಾಂಗ್ರೆಸ್ಗೆ ಜಾಯಿನ್ ಆಗಿದ್ದನ್ನ ಆ ಸ್ಪೀಕರ್ಗೆ ಒಂದು MLAಗಳನ್ನ ವಜಾ ಮಾಡಬೇಕು ಅಂತ ಮನವಿ ಸಲ್ಲಿಸಿದ್ರು. ಈ ಒಂದು ಮನವಿಯನ್ನ ಅಲ್ಲಿಯ ಮೇಘಾಲಯದ ಸ್ಪೀಕರ್ ರಿಜೆಕ್ಟ್ ಮಾಡಿದ್ದರ ಬಗ್ಗೆ ಇದೆ. He has justified it under the 10th schedule of constitution. ಇನ್ನು ಈ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ವಿರೋಧಿ ಕಾಯ್ದೆಯ ಒಂದು ಲಾ ಬಗ್ಗೆ ನೋಡೋದಾದ್ರೆ, ನಮ್ಮ 10ನೇ ಶೆಡ್ಯೂಲ್ನಲ್ಲಿ, ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಡಿಸ್ಕ್ವಾಲಿಫಿಕೇಶನ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್.
ಈ ಒಂದು 10ನೇ ಶೆಡ್ಯೂಲನ್ನು ನಮ್ಮ 52ನೇ ಸಂವಿಧಾನದ ತಿದ್ದುಪಡಿಯಲ್ಲಿ 52nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ 1985 1985ರ ಪಕ್ಷಾಂತರ ವಿರೋಧಿ ಕಾಯ್ದೆ ಅಂತ ಕೂಡ ಈ ಒಂದು 52ನೇ ಸಂವಿಧಾನದ ತಿದ್ದುಪಡಿಯಾದದ್ದನ್ನು ಕರೆಯಲಾಗುತ್ತದೆ. ಇನ್ನು ಈ ಆ್ಯಂಟಿ ಡಿಫೆಕ್ಷನ್ ಲಾ ಇದರ ಒಂದು ಮೂಲವನ್ನು ನೋಡೋದಾದರೆ 1967ರಲ್ಲಿ ಹರಿಯಾಣದ MLA ಗಯಾಲಾಲ್ ಅವರು ಒಂದೇ ದಿನದಲ್ಲಿ 3 ಬಾರಿ ಪಕ್ಷವನ್ನು ಬದಲಾಯಿಸಿದ್ದರು. ಈ ಒಂದು ಕಾರಣಕ್ಕಾಗಿ ಆಯಾರಾಮ್ ಗಯಾರಾಮ್ ಅನ್ನೋ ಒಂದು ಫ್ರೇಸ್ ಏನಿದೆ ಪಾಪ್ಯುಲರ್ ಆಗಿತ್ತು ಭಾರತದ ರಾಜಕೀಯದಲ್ಲಿ. ಸೊ ಇದಾದ ನಂತರ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅನ್ನು ತಂದು ಈ ಒಂದು ಪಕ್ಷಾಂತರವನ್ನು ಮಾಡುವುದನ್ನು ಕಡಿಮೆ ಮಾಡುವುದಕ್ಕೆ ಈ ಒಂದು ಕಾಯ್ದೆಯನ್ನು ತರಲಾಯಿತು. ಈ ಪಕ್ಷವನ್ನು ತೊರೆಯುವುದು ಯಾವುದೇ ಒಂದು ರಿವಾರ್ಡ್ಗಾಗಿರ್ಬೋದು ಅಥವಾ ಹುದ್ದೆಗಾಗಿರ್ಬೋದು ಅಥವಾ ಯಾವುದೇ ಒಂದು ಸಿಮಿಲರ್ ಕನ್ಸಿಡರೇಷನ್ ಆಗಿರ್ಬೋದು, ಈ ಒಂದು ಕಾರಣಕ್ಕಾಗಿ ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅನ್ನು ಪಕ್ಷಾಂತರವನ್ನು ತಡೆಯುವ ಉದ್ದೇಶದಿಂದ ಪ್ರಿವೆಂಟ್ ಮಾಡುವುದಕ್ಕಾಗಿ ತರಲಾಯಿತು. ಈ 10th ಶೆಡ್ಯೂಲ್ ಬಗ್ಗೆ ನೋಡೋದಾದರೆ ಈ 10ನೇ ಶೆಡ್ಯೂಲನ್ನು 52ನೇ ಅಮೆಂಡ್ಮೆಂಟ್ ಆ್ಯಕ್ಟ್ 1985ರಲ್ಲಿ ಇನ್ಸರ್ಟ್ ಮಾಡಲಾಯಿತು. ಇದರಲ್ಲಿ ಬರುವ ಕೆಲವೊಂದು ಪ್ರೊಸೀಜರ್ಗಳನ್ನು ನೋಡೋದಾದರೆ ಕೆಲವೊಂದು MLA ಅಥವಾ MP ಗಳ ಒಂದು ಮನವಿಯ ಪ್ರಕಾರ ಅಲ್ಲಿಯ ಪ್ರಿಸೈಡಿಂಗ್ ಆಫೀಸರ್ ಏನಿರ್ತಾರೆ, ಆ ಸಭೆಯ ಪ್ರಿಸೈಡಿಂಗ್ ಆಫೀಸರ್ ಸ್ಪೀಕರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಆ ಒಂದು ವ್ಯಕ್ತಿಯನ್ನ ಅಥವಾ MLAಗಳನ್ನು ಪಕ್ಷಾಂತರವಾಗುತ್ತಿರುವಂಥ ವ್ಯಕ್ತಿಯನ್ನ ಡಿಸ್ಕ್ವಾಲಿಫೈ ಮಾಡುವ ಒಂದು ಅವಕಾಶವನ್ನ ಈ ಆಂಟಿ ಡಿಫೆಕ್ಷನ್ ಲಾ ನೀಡಿದೆ. ಕಂಡೀಷನ್ ಆಫ್ ಡಿಫೆಕ್ಷನ್ ಅಂತಂದ್ರೆ ಲೆಜಿಸ್ಲರ್ ಇಸ್ ಡೀಮ್ ಟು ಹ್ಯಾವ್ ಡಿಫೆಕ್ಟೆಡ್ ಇಫ್ ವಾಲಂಟರಿಲಿ ಗಿವ್ಸ್ ಆಫ್ ದ ಮೆಂಬರ್ಶಿಪ್. ತಮ್ಮ ಸ್ವಪ್ರೇರಣೆಯಿಂದ ಈ ಒಬ್ಬ ಮೆಂಬರ್ ಏನಿರ್ತಾರೆ ತನ್ನ ಮೆಂಬರ್ಶಿಪ್ ಅನ್ನ ಗಿವ್ ಅಪ್ ಮಾಡೋದಾಗಿರ್ಬೋದು, ಆರ್ ಡಿಸೊಬೇ ದ ಡೈರೆಕ್ಟಿವ್ಸ್ ಆಫ್ ಪಾರ್ಟಿ ಲೀಡರ್ಶಿಪ್. ವೋಟಿಂಗ್ ಹಾಕುವ ಒಂದು ಸಂದರ್ಭದಲ್ಲಿ ಆ ಒಂದು ಪಾರ್ಟಿಯ ಲೀಡರ್ಶಿಪ್ನ ಒಂದು ನಿರ್ಧಾರವನ್ನ ಡಿಸೊಬೇ ಅಥವಾ ಆ ಒಂದು ಇನ್ಸ್ಟ್ರಕ್ಷನ್ಸ್ಗೆ ಅವಿಧೇಯನಾಗಿರಬಹುದು. ಈ ಒಂದು ಸಂದರ್ಭದಲ್ಲಿ ಇದನ್ನ ಡಿಫೆಕ್ಷನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ದಿಸ್ ಇಂಪ್ಲೈಸ್ ದಟ್ ಲೆಜಿಸ್ಲೇಚರ್ ಈಸ್ ಡಿಫೈಯಿಂಗ್ or abstaining or voting against the party or whip. ಈ ವಿಪ್ ಅನ್ನೋ ಒಂದು ನಿರ್ಧಾರ ಪ್ರಕಾರ ಒಬ್ಬ ಮೆಂಬರ್ ನಡೆದುಕೊಳ್ಳದೆ ಹೋದ ಸಂದರ್ಭದಲ್ಲಿ ಅದನ್ನ ಡಿಫೆಕ್ಷನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಂಡ್ ಹಿ ಕ್ಯಾನ್ ಲೂಸ್ ಹಿಸ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಆ ಒಂದು ಸಭೆಯ ಒಂದು ಮೆಂಬರ್ಶಿಪ್ ಅನ್ನ ಲೆಜಿಸ್ಲೇಟರ್ ಅಥವಾ ಶಾಸಕರು ಕಳೆದುಕೊಳ್ಳುತ್ತಾರೆ. ಇನ್ನು ಈ ಕಾಯ್ದೆ ಏನಿದೆ ವಿಧಾನಸಭೆ ಮತ್ತೆ ಲೋಕಸಭೆ ಎರಡಕ್ಕೂ ಅಪ್ಲೈ ಆಗುತ್ತೆ. ಈ ಕಾಯ್ದೆಯಲ್ಲಿ ಪಕ್ಷಾಂತರ ಆಗಲು ಅಥವಾ ಪಾರ್ಟಿ ಚೇಂಜ್ ಮಾಡಲು ಕೆಲವೊಂದು ಎಕ್ಸೆಪ್ಷನ್ಸ್ ಅಂದ್ರೆ ವಿನಾಯಿತಿಗಳನ್ನ ಕೂಡ ನೀಡಿದೆ. ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ದ ಮೆಂಬರ್ ಕ್ಯಾನ್ ನಾಟ್ ಹ್ಯಾವ್ ದ ರಿಸ್ಕ್ ಆಫ್ ಡಿಸ್ಕ್ವಾಲಿಫಿಕೇಶನ್. ಅವು ಯಾವುವು ಅಂತಂದ್ರೆ ದ ಲಾಸ್ ದಟ್ ಅ ಪಾರ್ಟಿ ಆಫ್ ಮರ್ಜ್ ವಿತ್ ಆರ್ ಇಂಟು ಅನದರ್ ಪಾರ್ಟಿ. ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಯೊಂದಿಗೆ ಮರ್ಜ್ ಆದಾಗ ಮತ್ತೆ ಆ ಸಂದರ್ಭದಲ್ಲಿ 2/3 ಆಫ್ ದ ಲೆಜಿಸ್ಲೇಟರ್ಸ್ ಆರ್ ಇನ್ ಫೇವರ್ ಆಫ್ ದ ಮರ್ಜರ್. ಆ ಪಾರ್ಟಿಗಳನ್ನು ಮರ್ಜ್ ಮಾಡುವ ಒಂದು ವಿಷಯದಲ್ಲಿ 2/3 ಶಾಸಕರು ಒಂದೇ ಒಂದು ಅಭಿಪ್ರಾಯನ ಹೊಂದಿರಬೇಕು. ಅಂದಾಗ ಇದನ್ನ ಡಿಫೆಕ್ಷನ್ ಅಂತ ಕನ್ಸಿಡರ್ ಮಾಡಲಾಗುಲ್ಲ. In such scenario, neither the member who decide to merge nor the ones who stay with the original party will face the disqualification. ಈ ಒಂದು ಸಂದರ್ಭದಲ್ಲಿ ಅಲ್ಲಿಯ ಮೆಂಬರ್ ಸೇರ್ಪಡೆ ಆಗ್ತಿರುವಂತ ಮೆಂಬರ್ಗಳಾಗಿರ್ಬೋದು ಅಥವಾ ಮೂಲವಾದಂತ ಪಾರ್ಟಿಯಲ್ಲಿ ಉಳಿದಂತ ಮೆಂಬರ್ಗಳಾಗಿರ್ಬೋದು ಯಾವುದೇ ರೀತಿಯಿಂದ ಡಿಸ್ಕ್ವಾಲಿಫೈಡ್ ಅಂತ ಕನ್ಸಿಡರ್ ಮಾಡಲಾಗುಲ್ಲ. ಇನ್ನು ಸುಪ್ರೀಂ ಕೋರ್ಟ್ನ ಡಿಫೆಕ್ಷನ್ ಇಂಟರ್ಪ್ರಿಟೇಷನ್ ಪ್ರಕಾರ ಫ್ರೇಸ್ ವಾಲಂಟರಿಲಿ ಗಿವ್ಸ್ ಅಪ್ ಹಿಸ್ ಮೆಂಬರ್ಶಿಪ್, ಇಲ್ಲಿ ಮೇಲೆ ನೋಡಿದ ಹಾಗೆ ವಾಲಂಟರಿಲಿ ತಮ್ಮ ಸ್ವ ಇಚ್ಛೆಯಿಂದ ಈ ಒಂದು ಮೆಂಬರ್ಶಿಪ್ ಅನ್ನ ಗಿವ್ ಅಪ್ ಮಾಡಿರುವುದು ವೈಡರ್ ಕಾನೋಟೇಷನ್ ಅನ್ನ ನೀಡುತ್ತದೆ ದ್ಯಾನ್ ರೆಸಿಗ್ನೇಷನ್. ದ ಲಾ ಪ್ರೊವೈಡ್ಸ್ ಫಾರ್ ಅ ಮೆಂಬರ್ ಟು ಬಿ ಡಿಸ್ಕ್ವಾಲಿಫೈಡ್ ಇಫ್ ವಾಲಂಟರಿಲಿ ಗಿವ್ಸ್ ಅಪ್ ಹಿಸ್ ಮೆಂಬರ್ಶಿಪ್. ಆದರೆ ಈ ಒಂದು ಕಾಯ್ದೆಯಲ್ಲಿ ವಾಲಂಟರಿಲಿ ಗಿವ್ ಅಪ್ ಮಾಡುವುದನ್ನ
ಈ ಡಿಸ್ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಪಕ್ಷದ ಯಾವುದೇ ಮೆಂಬರ್ ತನ್ನ ಪಾರ್ಟಿಗೆ ಅಪೋಸಿಟ್ ಆಗಿ ಯಾವುದೇ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ ಅದನ್ನ ರೆಸಿಗ್ನೇಷನ್, ಆ ಪಾರ್ಟಿಗೆ ರೆಸಿಗ್ನೇಷನ್ ನೀಡಿದ ಹಾಗೆ ಕನ್ಸಿಡರ್ ಮಾಡಲಾಗುತ್ತೆ. ಅಂಡ್ ದ ಡಿಸಿಷನ್ ಆಫ್ ಪ್ರಿಸೈಡಿಂಗ್ ಆಫೀಸರ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ. ಈ ಒಂದು ಡಿಸ್ಕ್ವಾಲಿಫಿಕೇಶನ್ ಮಾಡುವ ಒಂದು ಪವರ್ ಅನ್ನ ಪ್ರಿಸೈಡಿಂಗ್ ಆಫೀಸರ್, ಆ ಸಭೆಯ ಪ್ರಿಸೈಡಿಂಗ್ ಆಫೀಸರ್ ಸ್ಪೀಕರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು ಹೊಂದಿರ್ತಾರೆ. ಈ ಒಂದು ನಿರ್ಧಾರ ಏನಿರುತ್ತದೆ ಜುಡಿಷಿಯಲ್ ರಿವ್ಯೂಗೆ ಸಬ್ಜೆಕ್ಟ್ ಆಗಿರುತ್ತದೆ. ಅಂದರೆ ಈ ಒಂದು ಪ್ರಿಸೈಡಿಂಗ್ ಆಫೀಸರ್ನ ನಿರ್ಧಾರವನ್ನ ನ್ಯಾಯಾಂಗದ ಮರುಪರಿಶೀಲನೆಗಾಗಿ ತೆಗೆದುಕೊಳ್ಳಬಹುದು. ಆದರೆ ಈ ಕಾಯ್ದೆ ಈ ಒಂದು ಜುಡಿಷಿಯಲ್ ರಿವ್ಯೂ ಕಂಡೀಷನ್ ಅನ್ನ ಮೊದಲು ಸಬ್ಜೆಕ್ಟ್ ಮಾಡಿರಲಿಲ್ಲ. ಅಂತಂದ್ರೆ ಪ್ರಿಸೈಡಿಂಗ್ ಆಫೀಸರ್ನ ನಿರ್ಧಾರವನ್ನ ಜುಡಿಷಿಯಲ್ ರಿವ್ಯೂಗೆ ಒಳಪಡಿಸಿರಲಿಲ್ಲ. ಆದರೆ ಈ ಒಂದು 1992ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಕಾಯ್ದೆಯನ್ನ ಸ್ಟ್ರೈಕ್ ಡೌನ್ ಮಾಡಿತ್ತು. ದೇರ್ ಬೈ ಅಲೋವಿಂಗ್ ದ ಅಪೀಲ್ಸ್ ಅಗೇನ್ಸ್ಟ್ ದ ಪ್ರಿಸೈಡಿಂಗ್ ಆಫೀಸರ್ಸ್ ಡಿಸಿಷನ್ ಇನ್ ದ ಹೈ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ನ್ಯಾಯಾಂಗ ಪರಿಶೀಲನೆಗೆ ತೆಗೆದುಕೊಳ್ಳಲು ಅವಕಾಶವನ್ನ ಸುಪ್ರೀಂ ಕೋರ್ಟ್ 1992ರಲ್ಲಿ ನೀಡಿತ್ತು. ಆದರೆ ಈ ಪ್ರಿಸೈಡಿಂಗ್ ಆಫೀಸರ್ ಏನಿರ್ತಾರೆ ತಮ್ಮ ನಿರ್ಧಾರವನ್ನ ತಿಳಿಸುವ ಅಥವಾ ಆರ್ಡರ್ ಅನ್ನ ನೀಡುವವರೆಗೆ ಈ ಜುಡಿಷಿಯಲ್ ಇಂಟರ್ವೆನ್ಷನ್ ಅನ್ನ ಮಾಡಲಾಗುವುದಿಲ್ಲ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಆಂಟಿ ಡಿಫೆಕ್ಷನ್ ಲಾ 10th ಶೆಡ್ಯೂಲ್. ಈ ಒಂದು 10ನೇ ಶೆಡ್ಯೂಲ್ ಅನ್ನ ನಮ್ಮ ಸಂವಿಧಾನದಲ್ಲಿ 52ನೇ ಸಂವಿಧಾನದ ತಿದ್ದುಪಡಿಯ ಮುಖಾಂತರ ಸೇರಿಸಲಾಗಿತ್ತು. ಈ ಒಂದು ಕಾಯ್ದೆಯನ್ನ ಪಕ್ಷಾಂತರ ವಿರೋಧಿ ಕಾಯ್ದೆ ಅಂತ ಕೂಡ ಕರೆಯಲಾಗುತ್ತದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಆಫ್ರಿಕನ್ ಚೀತಾ, ಇದರ ಬಗ್ಗೆ ಇದೆ. ಆಫ್ರಿಕನ್ ಚಿರತೆ. ದ ಇಂಟ್ರಡಕ್ಷನ್ ಆಫ್ ಆಫ್ರಿಕನ್ ಚೀತಾ ಫ್ರಮ್ ನಮೀಬಿಯಾದಿಂದ ಬರಬೇಕಾದಂತ ಚಿರತೆಗಳೇನಿದಾವೆ ಅದನ್ನ ಈಗ ಒಮಿಕ್ರಾನ್ ವೇರಿಯಂಟ್ ರೆಸ್ಟ್ರಿಕ್ಷನ್ ಇರೋದ್ರಿಂದ ತಡೆಯಲಾಗಿದೆ, ಪೋಸ್ಟ್ಪೋನ್ ಮಾಡಲಾಗಿದೆ ಅಂತ ನ್ಯೂಸ್ ಇದೆ. ಇನ್ನು ಈ ಆಫ್ರಿಕಾದ ಚಿರತೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದರ ಒಂದು ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಅಸಿನೋನಿಕ್ಸ್ ಜುಬಾಟಸ್. ಇದರ ಡಿಸ್ಕ್ರಿಪ್ಷನ್ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಅ ಟಿಮಿಡ್ ಇಂಟ್ರೋವರ್ಟೆಡ್ ಪ್ರಿಡೇಟರ್ಸ್. ದೇ ಹ್ಯಾವ್ ಅ ಲಾಂಗ್ ಸ್ಲೆಂಡರ್ ಬಾಡಿ ಮೆಜರಿಂಗ್ 1.2 meters. ಇದರ ಒಂದು ಉದ್ದ ಏನಿದೆ 1.2 ಮೀಟರ್ನಷ್ಟು, ಅಂದರೆ 4 ಫೀಟ್ನಷ್ಟು ಇದೆ. ವಿತ್ ಅ ಲಾಂಗ್ ಟೇಲ್ 65 to, ಅದರ ಒಂದು ಬಾಲ 65ರಿಂದ 85 ಸೆಂಟಿಮೀಟರ್ ಟು ಬ್ಯಾಲೆನ್ಸ್. that generally ends with a white tuft. They are about 75 centimeter tall at shoulder. ಇದು ಒಂದು ಚಿರತೆ ನಿಂತಾಗ 75 ಸೆಂಟಿಮೀಟರ್ ನಷ್ಟು ಅದರ ಹೈಟ್ ಇರುತ್ತೆ. ದಿಸ್ ವೇಟ್ಸ್ ರೇಂಜ್ ಫ್ರಮ್ 34 to 54 ಕಿಲೋಮೀಟರ್ಸ್. 34ರಿಂದ 54 ಕಿಲೋಗಳಷ್ಟು ಇದು ತೂಗುತ್ತದೆ. ಮೇಲ್ಸ್ ಬೀಯಿಂಗ್ ದ ಸ್ಲೈಟ್ಲಿ ಲಾರ್ಜರ್ ದನ್ ಫೀಮೇಲ್ಸ್. ಗಂಡು ಚಿರತೆ ಹೆಣ್ಣು ಚಿರತೆಗಿಂತ ಸ್ವಲ್ಪ ಜಾಸ್ತಿ ವೇಟ್ ಇರುತ್ತದೆ. ಅಂಡ್ ಇದರ ಮುಖ್ಯ ಒಂದು ಲಕ್ಷಣ ಅಂತಂದ್ರೆ ಬ್ಲ್ಯಾಕ್ ಮಾರ್ಕಿಂಗ್ ವಿಚ್ ಇಸ್ ರನ್ನಿಂಗ್ ಫ್ರಮ್ ಇನ್ಸೈಡ್ ಆಫ್ ದ ಐ ಟು ದ ಕಾರ್ನರ್ ಆಫ್ ದ ಮೌತ್. ಇಲ್ಲಿ ನೀವು ನೋಡ್ಬೋದು ಈ ಕಣ್ಣಿಂದ ಬಾಯಿಯವರೆಗೆ ಒಂದು ಟಿಯರ್ ಮಾರ್ಕ್ ಅನ್ನ ನೀವು ಕಾಣಬಹುದು, ಬ್ಲ್ಯಾಕ್ ಕಲರ್. ಸೊ ಈ ಚಿರತೆಯ ಒಂದು ಮುಖ್ಯವಾದಂತಹ ಒಂದು ಲಕ್ಷಣವಾಗಿರುತ್ತದೆ. ಇದರ ಒಂದು ವಾಸಸ್ಥಾನ ಆಫ್ರಿಕಾದ ಸವನ್ನಾ ಕಾಡುಗಳಲ್ಲಿ. ಇದು ಮುಖ್ಯವಾಗಿ ಸ್ಮಾಲ್ ಆಂಟಿಲೋಪ್ಸ್ ಮತ್ತೆ ಸಣ್ಣ ಸಸ್ತನಿಗಳನ್ನ, ಪಕ್ಷಿಗಳನ್ನ ಬೇಟೆಯಾಡುತ್ತದೆ. ಇದರ ಸ್ಪೀಡ್ ಬಂದ್ಬಿಟ್ಟು ಫಾಸ್ಟೆಸ್ಟ್ ಆಫ್ ಆಲ್ ಲ್ಯಾಂಡ್ ಆನಿಮಲ್ಸ್. ಭೂಮಿಯ ಮೇಲೆ ನಡೆದಾಡುವಂತ ಎಲ್ಲ ಪ್ರಾಣಿಗಳಿಗಿಂತ ಫಾಸ್ಟೆಸ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ಚಿರತೆಯನ್ನ. ಇದರ ಸಂರಕ್ಷಣೆಯ ಒಂದು ಸ್ಟೇಟಸ್ ನೋಡೋದಾದ್ರೆ IUCN ಸ್ಟೇಟಸ್ ನಲ್ಲಿ ವಲ್ನರೇಬಲ್ ಅಂತ ಆಡ್ ಮಾಡಲಾಗಿದೆ. ಮತ್ತು ಸೈಟ್ಸ್ ನಲ್ಲಿ ಅಪೆಂಡಿಕ್ಸ್ 1 ಈ ಒಂದು ಕ್ಯಾಟಗರಿಯಲ್ಲಿ ಈ ಆಫ್ರಿಕಾದ ಚಿರತೆಯನ್ನು ಹಾಕಲಾಗಿದೆ. ಇದಕ್ಕೆ ಮನುಷ್ಯರ ಒಂದು ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಹ್ಯಾಬಿಟಾಟ್ ಲಾಸ್ ಆಗಿರ್ಬೋದು, ಅಕ್ರಮವಾದ ಸಾಗಾಣಿಕೆ ಆಗಿರ್ಬೋದು, ಪೋಚಿಂಗ್ ಆಗಿರ್ಬೋದು, ಈ ಒಂದು ಕಾರಣಗಳಿಂದ ಹೈನಾಸ್ಗಳಿಂದ, ಲಯನ್ಗಳಿಂದ, ಸಿಂಹಗಳಿಂದ ಈ ಒಂದು ಪ್ರಭೇದಕ್ಕೆ ಥ್ರೆಟ್ ಇರುತ್ತದೆ.
ಇನ್ನು ಏಷ್ಯಾಟಿಕ್ ಚೀತಾ ನೋಡೋದಾದರೆ ಇದರ ಒಂದು ಹೆಸರು ಎಸಿನೋನಿಕ್ಸ್ ಜುಬಾಟಸ್ ವೆನಾಟಿಕಸ್, ಇದು ವೈಜ್ಞಾನಿಕ ಹೆಸರು. ಏಷ್ಯಾದ ಚೀತಾ ವಿಚ್ ಈಸ್ ರಿಸ್ಟ್ರಿಕ್ಟೆಡ್ ಟು ಇರಾನ್. ಈಗ ನೋಡಬೇಕು ಅಂತಂದರೆ ಇರಾನ್ನಲ್ಲಿ ಮಾತ್ರ ಈ ಏಷ್ಯಾಟಿಕ್ ಚೀತೆಯನ್ನು ನೋಡ್ಬೋದು. ವಿಚ್ ಈಸ್ ಸ್ಮಾಲರ್ ದೆನ್ ಆಫ್ರಿಕನ್ ಕೌಂಟರ್ ಪಾರ್ಟ್ಸ್. ಆಫ್ರಿಕನ್ ಚಿರತೆಗಿಂತ ಏಷ್ಯಾಟಿಕ್ ಚಿರತೆ ಸಣ್ಣದಾಗಿರುತ್ತದೆ. ಮತ್ತು ವಿಚ್ ಈಸ್ ಡಿಕ್ಲೇರ್ಡ್ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಸಿನ್ಸ್ 1952. ಭಾರತದಲ್ಲಿ ಇದನ್ನು 1952ರಿಂದ ಏಷ್ಯಾಟಿಕ್ ಚಿರತೆಯನ್ನು ಎಕ್ಸ್ಟಿಂಕ್ಟ್ ಅಂತ, ಅಳೆದು ಹೋಗಿದೆ ಅಂತ ಡಿಕ್ಲೇರ್ ಮಾಡಲಾಗಿತ್ತು. ಇದನ್ನು ರೀಇಂಟ್ರೊಡಕ್ಷನ್ ಮಾಡುವ ಪ್ಲ್ಯಾನ್ ಇದ್ದು ಕುನೋ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶದಲ್ಲಿರುವ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಇದನ್ನು ರೀಇಂಟ್ರೊಡ್ಯೂಸ್ ಮಾಡುವ ಒಂದು ಪ್ಲ್ಯಾನ್ ಇದೆ. ಈ ಒಂದು ಪ್ಲ್ಯಾನ್ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ. ಇನ್ನು IUCN ಕನ್ಸರ್ವೇಷನ್ ಲಿಸ್ಟ್ನಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಸೇರಿಸಲಾಗಿದೆ. ಇದರ ಸ್ಟೇಟಸ್ ಇದೆ. ಸೈಟ್ಸ್ ಮತ್ತು ಅಪೆಂಡಿಕ್ಸ್ನಲ್ಲಿ ಸೈಟ್ಸ್ನ ಒಂದು ಅಪೆಂಡಿಕ್ಸ್ನಲ್ಲಿ ಇದನ್ನು ಫಸ್ಟ್ ಕ್ಯಾಟಗರಿಗೆ ಆ್ಯಡ್ ಮಾಡಲಾಗಿದೆ. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಆಫ್ರಿಕನ್ ಚಿರತೆ ಮತ್ತು ಏಷ್ಯಾಟಿಕ್ ಚಿರತೆಯಲ್ಲಿ ಯಾವ ರೀತಿ ಡಿಫರೆನ್ಸ್ ಇರುತ್ತೆ ಅಂತ. ಚಿರತೆಯ ಮುಖ್ಯವಾದ ಲಕ್ಷಣ ಅಂತಂತಂದರೆ ಈ ಕಣ್ಣಿನಿಂದ ಬರುವಂಥ ಟಿಯರ್ ಮಾರ್ಕ್ ಏನಿರುತ್ತೆ, ಡಾರ್ಕ್ ಬ್ಲ್ಯಾಕ್ ಟಿಯರ್ ಮಾರ್ಕ್, ಇದರಿಂದ ಚಿರತೆಯನ್ನು ಗುರುತಿಸಬಹುದು. ಕಂಪೇರ್ಡ್ ಟು ಆಫ್ರಿಕನ್ ಚೀತಾ, ಈ ಏಷ್ಯಾದ ಚಿರತೆಗಳು ವೇಟ್ನಲ್ಲಿ ಕಡಿಮೆಯಾಗಿದ್ದು ಕಲರ್ನಲ್ಲಿ ಲೈಟ್ ಆಗಿರುತ್ತದೆ. African cheetah is darker than Asiatic cheetah. So this was about difference between African cheetah and Asiatic cheetah. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಭ್ಯಾಸ್ ಹೈ ಸ್ಪೀಡ್ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್, ಇದರ ಬಗ್ಗೆ ಇದೆ. DRDO ಹ್ಯಾಸ್ ಸಕ್ಸಸ್ಫುಲ್ಲಿ ಕಂಡಕ್ಟೆಡ್ ದ ಫ್ಲೈಟ್ ಟೆಸ್ಟ್ ಆಫ್ ಹೈ ಸ್ಪೀಡ್ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್ ಅಭ್ಯಾಸ್. ಇದನ್ನು ದೇಶೀಯವಾಗಿ ಡೆವಲಪ್ ಮಾಡಲಾಗಿದ್ದು ಇದರ ಫಸ್ಟ್ ಫ್ಲೈಟ್ ಟೆಸ್ಟ್ ಏನಿದೆ 2019ರಲ್ಲಿ ನಡೆಸಲಾಗಿತ್ತು. ಇದರಿಂದ ಒಂದು ರಿಯಲಿಸ್ಟಿಕ್ ಥ್ರೆಟ್ ಸಿನಾರಿಯೋದಲ್ಲಿ ಒಂದು ವೆಪನ್ ಸಿಸ್ಟಮನ್ನು ಪ್ರಾಕ್ಟೀಸ್ ಮಾಡಲು ಅನುಕೂಲವಾಗುತ್ತದೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಡಿಸೈನ್ಡ್ ಫಾರ್ ಆಟೋನಮಸ್ ಫ್ಲೈಯಿಂಗ್ ವಿತ್ ಹೆಲ್ಪ್ ಆಫ್ ಆನ್ ಆಟೋಪೈಲಟ್ ಮೋಡ್ನಲ್ಲಿ ಕೂಡ ಇದನ್ನು ಹಾರಿಸಬಹುದಾಗಿದೆ. ಇಟ್ ಈಸ್ ಡೆವಲಪ್ಡ್ ಬೈ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE. DRDO ಇದನ್ನು ಟೆಸ್ಟ್ ಮಾಡಿದ್ರೂ ಕೂಡ ಇದನ್ನು ಡೆವಲಪ್ ಮಾಡಿರೋದು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅನ್ನೋ ಸಂಸ್ಥೆ. ಇಟ್ ಹ್ಯಾಸ್ ಅ RCS ವಿಜುವಲ್ IR ಆಗ್ಮೆಂಟೇಷನ್ ಸಿಸ್ಟಮ್ ರಿಕ್ವೈರ್ಡ್ ಫಾರ್ ವೆಪನ್ ಪ್ರಾಕ್ಟೀಸ್. ಈ ಒಂದು ಯುದ್ಧದ ಸಾಮಗ್ರಿಗಳ ಒಂದು ಪ್ರಾಕ್ಟೀಸ್ಗಾಗಿ ಈ RCS ವಿಜುವಲ್ ಮತ್ತು IR ಆಗ್ಮೆಂಟೇಷನ್ ಈ ಒಂದು ತಂತ್ರಜ್ಞಾನವನ್ನು ಈ ಒಂದು ಏರಿಯಲ್ ಟಾರ್ಗೆಟ್ ಹೊಂದಿದೆ. ಇದರ ಸ್ಪೀಡ್ ಏನು ಅಂತಂದರೆ ಹೈ ಸ್ಪೀಡ್ ಸಬ್ಸೋನಿಕ್, ಅಂದರೆ ಶಬ್ದದ ವೇಗಕ್ಕಿಂತ ಕಡಿಮೆ ಒಂದು ಸ್ಪೀಡನ್ನು ಹೊಂದಿದ್ದು ಅತ್ಯಂತ ಕಡಿಮೆ ಹೈಟ್ನಲ್ಲಿ ಈ ಒಂದು ವಿಮಾನ ಹಾರುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇನಿಷಿಯಲ್ ಸ್ಪೀಡ್ ಆಫ್ 2 ಬೂಸ್ಟರ್ಸ್ ಆ್ಯಂಡ್ ಟರ್ಬೋಜೆಟ್ ಇಂಜಿನ್. ಈ ಒಂದು ಇಂಜಿನ್ ಸಹಾಯದಿಂದ ತನ್ನ ಸ್ಪೀಡನ್ನು ಸಬ್ಸೋನಿಕ್ ಸ್ಪೀಡ್, ಅಂದರೆ ಶಬ್ದದ ವೇಗಕ್ಕಿಂತ ಕಡಿಮೆಯಾದಂಥ ಒಂದು ಸ್ಪೀಡ್ನಲ್ಲಿ ಇದು ಮೇಂಟೈನ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಟುಡೇಸ್ ಆರ್ಟಿಕಲ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಆರ್ಟಿಕಲ್ ಬಗ್ಗೆ ರಿವೈಸ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್, ರೈಟ್ ಟು ಮ್ಯಾರಿ ಅ ಪರ್ಸನ್ ಆಫ್ ಒನ್ಸ್ ಚಾಯ್ಸ್ ಈಸ್ ಇಂಟಿಗ್ರಲ್ ಟು ಆರ್ಟಿಕಲ್ 21. This statement is true. As we discussed in our first article, right to marriage a particular person is a integral part of Article 21. ಆರ್ಟಿಕಲ್ 21ರ ಅಡಿಯಲ್ಲಿ ಯಾವುದೇ ವ್ಯಕ್ತಿ ತನ್ನ ಇಚ್ಛೆಯ ಪ್ರಕಾರ ತನ್ನ ಪಾರ್ಟ್ನರ್ನ ಚೂಸ್ ಮಾಡ್ಬೋದು. ಆರ್ಟಿಕಲ್ 25, ಸೆಕೆಂಡ್ ಸ್ಟೇಟ್ಮೆಂಟ್, ಆರ್ಟಿಕಲ್ 25 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ರೈಟ್ ಟು ಈಕ್ವಾಲಿಟಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಆಗಲೇ ನೋಡಿದ ಹಾಗೆ ಆರ್ಟಿಕಲ್ 25 ಏನಿದೆ ಇದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, 10th Schedule of Constitution included under 62nd Constitution Amendment Act, which is also called Anti-Defection Act 1985. ಈ ಪಕ್ಷಾಂತರ ನಿಷೇಧ ಕಾಯ್ದೆ 1985 ನಮ್ಮ 52ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ತರಲಾಗಿತ್ತು. 10ನೇ ಶೆಡ್ಯೂಲನ್ನು ಸೇರಿಸಲಾಗಿತ್ತು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಇದನ್ನು
52ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂದರೆ ಸಂವಿಧಾನದ ತಿದ್ದುಪಡಿಯ ಪ್ರಕಾರ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಏಷ್ಯಾಟಿಕ್ ಚೀತಾ ಡಿಕ್ಲೇರ್ಡ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಇನ್ 1990. ಭಾರತದಲ್ಲಿ ಈ ಒಂದು ಚಿರತೆಯ ಒಂದು ಪ್ರಭೇದವನ್ನು, ಏಷ್ಯಾದ ಚಿರತೆಯನ್ನು ಅಳಿದು ಹೋಗಿದೆ ಅಂತ ಡಿಕ್ಲೇರ್ ಮಾಡಲಾಗಿತ್ತು. ಆ ಒಂದು ವರ್ಷ 1952. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಅಭ್ಯಾಸ್ ಹೈ ಸ್ಪೀಡ್ ಎಕ್ಸ್ಪೆಂಡೇಬಲ್ ಏರಿಯಲ್ ಟಾರ್ಗೆಟ್ ಹೀಟ್ ಹ್ಯಾಸ್ ಅ ಸೂಪರ್ ಸೋನಿಕ್ ಸ್ಪೀಡ್. ಈಗ ಲಾಸ್ಟ್ ಆರ್ಟಿಕಲ್ ಡಿಸ್ಕಸ್ ಮಾಡಿದ ಪ್ರಕಾರ ಇದು ಸಬ್ ಸೋನಿಕ್ ಸ್ಪೀಡ್ ಅನ್ನು ಹೊಂದಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಅಂದರೆ ಶಬ್ದಕ್ಕಿಂತ ಕಡಿಮೆ ವೇಗದಲ್ಲಿ ಈ ಒಂದು ಏರಿಯಲ್ ಟಾರ್ಗೆಟ್ ಏನಿದೆ ಚಲಿಸುತ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಡಿಸ್ಕಷನ್ ಫ್ರೆಂಡ್ಸ್. ಈ ಒಂದು ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸಿಗುತ್ತದೆ. ಇದನ್ನು ಡೌನ್ಲೋಡ್ ಮಾಡಿ ನೀವು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.